ಹೇ ಹಲೋ ಫ್ರೆಂಡ್ಸ್, ಇದರೊಳಗಡೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಯೂನಿಟ್ 12 ನೋಡೋಣ. ಓಕೆ, ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟಿಂಗ್. ಯಾಕೆ ನಾವು ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟಿಂಗ್ ಮಾಡಬೇಕು, ಅದ್ರದ್ದು ಏನೇನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಸೊ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದ ಎಕ್ಸ್ಚೇಂಜ್ ರೇಟ್. ಓಕೆ, ಫಂಡಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಪೊಲಿಟಿಕಲ್ ಆ್ಯಂಡ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಎಕ್ಸ್ಚೇಂಜ್ ಪಾಲಿಸಿ ಆ್ಯಂಡ್ ಇಂಟರ್ವೆನ್ಷನ್, ರಿಲೇಟಿವ್ಲಿ ಇನ್ಫ್ಲೇಷನ್, interest rate, money supply, national income, capital movement, speculation and other factors. These are the 11 factors which influence the exchange rate. Fundamental factors, balance of payment, political and psychological factors, exchange policy and intervention, relatively inflation, interest rate, money supply, national income, capital movement, speculation and other factors. ಫಂಡಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಬೇಸಿಕ್ ಎಕನಾಮಿಕ್ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್ ಆಫ್ ಅ ಕನ್ಸರ್ನ್ ಗೌರ್ಮೆಂಟ್ ಫಾರ್ ಲಾಂಗ್ ಟರ್ಮ್ ಎಕ್ಸ್ಚೇಂಜ್. ಬೇಸಿಕ್ ಎಕನಾಮಿಕ್ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್ ಇರುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಎಕನಾಮಿಕ್ ಪಾಲಿಸೀಸ್ ಅಂದರೆ ಇನ್ಫ್ಲೇಷನ್ ಬರುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್ ಬರುತ್ತೆ, ಅನ್ಎಂಪ್ಲಾಯ್ಮೆಂಟ್, ಕೆಪಾಸಿಟಿ ಯುಟಿಲೈಸೇಷನ್, ಟ್ರೆಂಡ್ಸ್ ಇನ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಎಕ್ಸೆಟ್ರಾ. Okay, then exchange rate influenced by the regulation relating to the exchange markets and official intervention ಮತ್ತು ಎಕ್ಸ್ಚೇಂಜ್ ಮಾರ್ಕೆಟ್ಸಿಂದನೂ ಇದ್ರ ಮೇಲೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟು ರಿಲೇಟಿವ್ಲಿ ಇನ್ಫ್ಲೇಷನ್ ಅಂದರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆದಾಗ ಡೊಮೆಸ್ಟಿಕ್ ಪ್ರೈಸ್ ಆಫ್ ದ ಕಮಾಡಿಟೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ಸ್ ಡಿಕ್ರೀಸ್ ಆಗುತ್ತೆ, ಡಿಮ್ಯಾಂಡ್ ಫಾರ್ ದ ಕರೆನ್ಸಿ ಡೌನ್ ಆಗುತ್ತೆ, ದೆನ್ ಎಕ್ಸ್ಟೆಂಡೆಡ್ ವ್ಯಾಲ್ಯೂ ಆಫ್ ದ ಕರೆನ್ಸಿ ಡೌನ್ ಆಗುತ್ತೆ. ಫೈನ್. ಇಂಟ್ರೆಸ್ಟ್ ರೇಟ್ಸ್ ಬಂದಾಗ ಇನ್ಫ್ಲೂಯೆನ್ಸ್ ಆನ್ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಆಫ್ ದ ಕ್ಯಾಪಿಟಲ್. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಯ್ತು ಅಂದರೆ ಅಟ್ರಾಕ್ಟ್ ದ ಶಾರ್ಟ್ ಟರ್ಮ್ ಫಂಡ್ಸ್ ಫ್ರಮ್ ಅದರ್ ಸೆಂಟರ್ಸ್. ಇನ್ಫ್ಲೋ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಔಟ್ಫ್ಲೋ ಆಫ್ decreases the outflow of investment, strengthen the currency, increases the demand for the currency and increases the value. Then money supply ಅಂದರೆ ಇನ್ಫ್ಲೇಷನ್ ಮೇಜರ್ ಏನಾಗುತ್ತೆ, ಇನ್ಕ್ರೀಸ್ ದ ಮನಿ ಸಪ್ಲೈ ಆದಾಗ ಲಾರ್ಜ್ ಸ್ಕೇಲ್ ಸ್ಪೆಂಡಿಂಗ್ ಆನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ದ ಫಾರಿನ್ ಗೂಡ್ಸ್, ಇನ್ಕ್ರೀಸಸ್ ಸಪ್ಲೈ ಆಫ್ ಕರೆನ್ಸಿ ಇನ್ ಫಾರೆಕ್ಸ್ ಮಾರ್ಕೆಟ್, ಇಟ್ಸ್ ವ್ಯಾಲ್ಯೂ ಡಿಕ್ಲೈನ್ಸ್, ಡೌನ್ವರ್ಡ್ ಪ್ರೆಷರ್ ಆನ್ ದ ಎಕ್ಸ್ಟರ್ನಲ್ ವ್ಯಾಲ್ಯೂ ಆಫ್ ದ ಮನಿ. ಓಕೆ, ಇನ್ಕ್ರೀಸಸ್ ದ ಕಾಸ್ಟ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಆ್ಯಡ್ ಟು ದ ಇನ್ಫ್ಲೇಷನ್. ಹೇಗೆ ಒಂದು ಇನ್ಫ್ಲೇಷನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೇಟ್ ಜಾಸ್ತಿ ಆಗುತ್ತೆ, ಅಲ್ಲಿಂದ ಸಪ್ಲೈ ಆಫ್ ಕರೆನ್ಸಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಸಪ್ಲೈ ಆಫ್ ಕರೆನ್ಸಿ ಜಾಸ್ತಿ ಆಗುತ್ತೆ, ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ದೆನ್ ಡೌನ್ವರ್ಡ್ ಪ್ರೆಷರ್ ಶೋ ಆಗುತ್ತೆ, ಎಕ್ಸ್ಟರ್ನಲ್ ವ್ಯಾಲ್ಯೂ ಆಫ್ ದ ಮನಿ, ಕಾಸ್ಟ್ ಆಫ್ ಇಂಪೋರ್ಟ್ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಆರ್ ಆಲ್ ಆ್ಯಡ್ಸ್ ಟು ದ ಇನ್ಫ್ಲೇಷನ್. ದೆನ್ ಅದರ್ ಫ್ಯಾಕ್ಟರ್ಸ್ ಅಂತಂದರೆ ಫಂಡ್ಸ್ ಪ್ಲೇಸ್ಡ್ ಎಟ್ ದ ಡಿಸ್ಪೋಸಲ್ ಆಫ್ ದ ಫಾರೆಕ್ಸ್ ಡೀಲರ್ಸ್ ಬೈ ವೇರಿಯಸ್ ಬ್ಯಾಂಕ್ಸ್ ಅಮೌಂಟ್ ವಿಚ್ ದ ಡೀಲರ್ಸ್ ಕಮ್ across some raise in various ways. Banks attitude towards the keeping open position during the days, weekend, holidays, course of a day, end of the day, window dressing operations, ಇವೆಲ್ಲವೂ ಕೂಡ ನಮ್ಮ ಎಕ್ಸ್ಚೇಂಜ್ ರೇಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟಿಂಗ್ ಅಂದರೆ ಏನು, ಅದರ ಟೆಕ್ನಿಕ್ಸ್ ಏನು, ರೀಸನ್ಸ್ ಏನು ಅಂತ ನೋಡಬೇಕು. ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟಿಂಗ್ ಅಂತಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಯೂಶುವಲಿ ಸೆಟಲ್ಮೆಂಟ್ ಇನ್ ದ ನಿಯರ್ ಫ್ಯೂಚರ್. ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟ್ಸ್ ಆರ್ ನೆಸೆಸರಿ ಟು ಎನ್ಹ್ಯಾನ್ಸ್ ದ evaluate the foreign denominated cash flows involved in the international transactions. ಏನಕ್ಕೆ ಬೇಕು, to evaluate the foreign denominated cash flows involved in the international transactions ನೋಡೋಕ್ಕೆ ಎಕ್ಸ್ಚೇಂಜ್ ರೇಟ್ ಫೋರ್ಕಾಸ್ಟಿಂಗ್ ಮಾಡಬೇಕಾಗತ್ತೆ. ಓಕೆ, ಎ ಫೋರ್ಕಾಸ್ಟ್ ರಿಪ್ರೆಸೆಂಟ್ಸ್ ಎನ್ ಎಕ್ಸ್ಪೆಕ್ಟೇಷನ್ ಅಬೌಟ್ ದ ಫ್ಯೂಚರ್ ವ್ಯಾಲ್ಯೂ ಆರ್ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್. ದೆನ್ ಟೆಕ್ನಿಕ್ಸ್ ಆಫ್ ಫೋರ್ಕಾಸ್ಟಿಂಗ್ ಎಕ್ಸ್ಚೇಂಜ್ ರೇಟ್ಸ್. ಫೋರ್ಕಾಸ್ಟಿಂಗ್ ಹೇಗೆ ಮಾಡ್ತೀವಿ ನಾವು ಎಕ್ಸ್ಚೇಂಜ್ ರೇಟ್ಸ್ ಅಂದರೆ ಟೆಕ್ನಿಕಲ್ ಫೋರ್ಕಾಸ್ಟಿಂಗ್ ಇರ್ಬೋದು, ಫಂಡಮೆಂಟಲ್ ಫೋರ್ಕಾಸ್ಟಿಂಗ್, ಮಾರ್ಕೆಟ್ ಬೇಸ್ಡ್ ಫೋರ್ಕಾಸ್ಟ್ ಆ್ಯಂಡ್ ಮಿಕ್ಸ್ಡ್ ಫೋರ್ಕಾಸ್ಟಿಂಗ್. ಓಕೆ, ಟೆಕ್ನಿಕಲ್ ಫೋರ್ಕಾಸ್ಟಿಂಗಲ್ಲಿ ಏನಿರುತ್ತೆ, ಚಾರ್ಟ್ಗಳನ್ನು ನೋಡಿ, ಗ್ರಾಫ್ ಅಗೇನ್ಸ್ಟ್ ದ ಟೈಮ್ ನೋಡಿ ನಾವು ಡಿಸೈಡ್ ಮಾಡಬೇಕು. ಡೇಟಾ ಇಂಡಿಕೇಟರ್ಸ್ ಇರುತ್ತೆ, ವಾಲ್ಯೂಮ್, ಪ್ರೈಸ್ ಇಂಡೆಕ್ಸಸ್ ಇರುತ್ತೆ, ಸೆಂಟಿಮೆಂಟಲ್ ಇಂಡಿಕೇಟರ್ಸ್ ಇರ್ಬೋದು, ಪಾರ್ಟಿಸಿಪೆಂಟ್ ಸೆಂಟಿಮೆಂಟ್ ಇಂಡಿಕೇಟರ್ಸ್ ಇರ್ಬೋದು, ಫ್ಲೋ ಆಫ್ ಫಂಡ್ ಇಂಡಿಕೇಟರ್ಸ್ ಇರ್ಬೋದು. ಓಕೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಬ್ಯಾಲೆನ್ಸ್ ಆಫ್ ಡೆಬ್ಟ್, ಕರೆನ್ಸಿ, ಅಕೌಂಟ್ ಬ್ಯಾಲೆನ್ಸ್ ಇವೆಲ್ಲ ಬರುತ್ತೆ. ಟೈಮ್ ಸೀರೀಸ್ ಮಾಡಲಿಂಗ್, ಹಿಸ್ಟಾರಿಕಲ್ ಮೂಮೆಂಟ್ ಇರ್ಬೋದು, ಸ್ಟೊಕ್ಯಾಸ್ಟಿಕ್ ಸೀರೀಸ್ ಇರ್ಬೋದು, ಸೀಸನಾಲಿಟಿ ಇರ್ಬೋದು, ಸೈಕ್ಲಿಕಲ್ ಮೂಮೆಂಟ್ಸ್ ಇರ್ಬೋದು. ಸೊ ಇವೆಲ್ಲದ್ರ ಮೇಲೂ ಟೆಕ್ನಿಕಲ್ ಫೋರ್ಕಾಸ್ಟಿಂಗ್ ಮಾಡ್ಬೋದು. ಓಕೆ, ಚಾರ್ಟಿಂಗ್ ಮತ್ತು ಟೈಮ್ ಸೀರೀಸ್ ಮಾಡಲಿಂಗ್. ದೆನ್ ಫಂಡಮೆಂಟಲ್ ಫೋರ್ಕಾಸ್ಟಿಂಗ್ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಕರೆನ್ಸಿ ಅಕೌಂಟ್, ಗ್ರೋತ್ ಮಾಡೆಲ್ ಇವನ್ನೆಲ್ಲ ಚೆಕ್ ಮಾಡುವಂಥದ್ದು. ಮಾರ್ಕೆಟ್ ಬೇಸ್ಡ್ ಫೋರ್ಕಾಸ್ಟ್ ಅಂದರೆ ಸ್ಪಾಟ್ ರೇಟ್, ಫಾರ್ವರ್ಡ್ ರೇಟ್, ಆಮೇಲೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್, ಕಾನ್ಸಿಕ್ಯೂಟಿವ್ ಮಂತ್, ಇಫ್ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಡಿಕ್ರೀಸಸ್ ಡಿಪ್ರಿಷಿಯೇಟ್ ದ ಕರೆನ್ಸಿ ಡಿಪ್ರಿಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಗಿದ್ರೆ. ಓಕೆ, ಸೊ ಮಿಕ್ಸ್ಡ್ ಫೋರ್ಕಾಸ್ಟಿಂಗ್. ಸೊ ಇದೆಲ್ಲ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಫೋರ್ಕಾಸ್ಟಿಂಗ್ ಮಾಡ್ಬೋದು. ಟೆಕ್ನಿಕಲ್ ಫೋರ್ಕಾಸ್ಟಿಂಗ್, ಫಂಡಮೆಂಟಲ್ ಫೋರ್ಕಾಸ್ಟಿಂಗ್, ಮಾರ್ಕೆಟ್ ಬೇಸ್ಡ್ ಫೋರ್ಕಾಸ್ಟ್, ಮಿಕ್ಸ್ಡ್ ಫೋರ್ಕಾಸ್ಟಿಂಗ್. ಓಕೆ.
ನೆಕ್ಸ್ಟ್ ಕಮಿಂಗ್ ಟು ದ ರೀಸನ್ಸ್ ಫಾರ್ ಫೋರ್ಕಾಸ್ಟಿಂಗ್ ದ ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ರೇಟ್ ರೀಸನ್ಸ್ ಏನೇನಿರುತ್ತೆ ಫೋರ್ಕಾಸ್ಟಿಂಗ್ ಎಕ್ಸ್ಚೇಂಜ್ ರೇಟ್ಗೆ ಏನೇನು ರೀಸನ್ ಇರುತ್ತೆ. ಹೆಜ್ಜಿಂಗ್ ಏನೇನಕ್ಕೆ ಫೋರ್ಕಾಸ್ಟ್ ಮಾಡಬೇಕು ನಾವು. ಹೆಜ್ಜಿಂಗ್ ಡಿಸಿಷನ್ಸ್ ತೊಗೊಳಕ್ಕಿರ್ಬೋದು. ಈಸ್ ರಿಕ್ವೈರ್ಡ್ ಟು ಡನ್ ಫಾರ್ ದೋಸ್ ಪೇಯೇಬಲ್ಸ್ ಆ್ಯಂಡ್ ರಿಸೀವೇಬಲ್ಸ್ ವಿಚ್ ಆರ್ ಡಿನಾಮಿನೇಟೆಡ್ ಇನ್ ಫಾರಿನ್ ಕರೆನ್ಸಿ. ಎಕ್ಸ್ಚೇಂಜ್ ರೇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅಫೆಕ್ಟ್ ದ ವ್ಯಾಲ್ಯೂ ಆಫ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಡ್ವರ್ಸ್ಲಿ. ನಾವು ತುಂಬ ಜನಕ್ಕೆ ಪೇಮೆಂಟ್ ಮಾಡೋದಿರುತ್ತೆ, ನಮಗೆ ರಿಸೀಪ್ಟ್ಸ್ ಬರೋದಿರುತ್ತೆ. ಅಂಥ ಟೈಮಲ್ಲಿ ಆ ಪೇಯೇಬಲ್ಸು ಮತ್ತು ರಿಸೀವಲ್ಸ್ ಅದು ಎಲ್ಲ ಡಿನಾಮಿನೇಟೆಡ್ ಆಗಿರೋದು ಫಾರಿನ್ ಕರೆನ್ಸಿಲಿ ಆಗಿರೋದ್ರಿಂದ ಹೆಜ್ಜಿಂಗ್ ಡಿಸಿಷನ್ನು ಮಾಡಬೇಕಾದ್ರೆ ಫೋರ್ಕಾಸ್ಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವುದೋ ರಿಸ್ಕ್ ಹೆಜ್ಜಿಂಗ್ ಮಾಡೋದಂದರೆ ಆ ರಿಸ್ಕ್ ಫ್ಯಾಕ್ಟ್ರನ್ನು ನಿಲ್ ಮಾಡೋಕ್ಕೋಸ್ಕರ ತೊಗೊಳ್ಳುವಂಥ ಅದರ್ ಪೊಸಿಷನ್ಸು, ಅದಕ್ಕೆ ಹೆಜ್ಜಿಂಗ್ ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಹೆಜ್ಜಿಂಗ್ ಡಿಸಿಷನ್ ಫೋರ್ಕಾಸ್ಟಿಂಗು ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಡಿಸಿಷನ್ ಅಂತಂದರೆ ಕಾಸ್ಟ್ ಆಫ್ ದ ಕ್ಯಾಪಿಟಲ್ ಡಿಪೆಂಡ್ಸ್ ಆನ್ ದ ಅಪ್ರಿಷಿಯೇಷನ್ ಆಫ್ ದ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೂಡ ಅಪ್ರಿಷಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಂತ ಬಂದಾಗ ಲೋ ಇಂಟ್ರೆಸ್ಟ್ ರೇಟ್ ಇರುವಂಥ ಕರೆನ್ಸಿಯಲ್ಲಿ ನಾವು ಸಾಲ ತೊಗೊಳ್ತೀವಿ. ಅಂದರೆ ಅದು ನಿಧಾನಕ್ಕೆ ಡಿಪ್ರಿಷಿಯೇಟ್ ಆಗಬೇಕು ಆ ಥರ ಇದರಲ್ಲಿ. ಲಾಂಗ್ ಟರ್ಮ್ ಇದರಲ್ಲಾಗಿದ್ದರೆ ಬಾಂಡ್ಸ್ ಮೇಲೆ ನಾವು ಇದು ಮಾಡ್ತಿರ್ತೀವಿ, ತೊಗೊತಾ ಇರ್ತೀವಿ. ಬಾಂಡ್ಸನ್ನು ಕೊಟ್ಟು ಹಣ ಸಂಗ್ರಹಿಸ್ತಾ ಇರ್ತೀವಿ. ಆ ಟೈಮಿಗೆ ವೀಕರ್ ಓವರ್ ಟೈಮ್ ಅದು ವೀಕ್ ಆಗೋ ಥರ ಇರುವಂಥ ಕರೆನ್ಸಿಯಲ್ಲಿ ನಾವು ಬಾಂಡ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಓಕೆ, ದೀಸ್ ಆರ್ ಆಲ್ ದ ಡಿಫರೆಂಟ್ ಫೈನಾನ್ಷಿಯಲ್ ಡಿಸಿಷನ್ಸ್ ತೊಗೋಬೇಕಾದ್ರೆ ಕನ್ಸಿಡರ್ ಮಾಡುವಂಥ ಪಾಯಿಂಟ್ಸು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಬಂದಾಗ ಲಾಂಗ್ ಟರ್ಮ್ ಬೇಕಾದರೆ ಅಕ್ವೈರ್ ಮಾಡಬೇಕಾ ಅಥವಾ ಸಬ್ಸಿಡರಿಗೆ ಹೋಗಬೇಕಾ ಅಂತ ನೋಡಬೇಕು. ಶಾರ್ಟ್ ಟರ್ಮ್ ಅಂತಂದರೆ ನಾವು ಡಿಪಾಸಿಟ್ ಮಾಡ್ತೀವಿ. ಇಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಎಲ್ಲಿದೆ, ಟೆಂಡೆನ್ಸಿ ಟು ಅಪ್ರಿಷಿಯೇಟ್ ಓವರ್ ದ ಇನ್ವೆಸ್ಟ್ಮೆಂಟ್ ಪೀರಿಯಡ್, ನಿಧಾನಕ್ಕೆ ಎಲ್ಲಿ ಅಪ್ರಿಷಿಯೇಟ್ ಆಗುತ್ತೆ ಅಲ್ಲಿ ನಾವು ಹೈ ಇಂಟ್ರೆಸ್ಟ್ ರೇಟ್ ಇರೋ ಕಡೆ ಡೆಪಾಸಿಟನ್ನು ಮಾಡ್ತೀವಿ ಶಾರ್ಟ್ ಟರ್ಮ್ ಪರ್ಪಸ್ಗೋಸ್ಕರ. ದೆನ್ ಅರ್ನಿಂಗ್ ಡಿಸಿಷನ್ಸ್ ಅಂದರೆ ಕನ್ಸಾಲಿಡೇಟೆಡ್ ರಿಪೋರ್ಟ್ ಆನ್ ದ ಅರ್ನಿಂಗ್ಸ್ ಇನ್ ಟರ್ಮ್ಸ್ ಆಫ್ ಸಬ್ಸಿಡರಿ ಕರೆನ್ಸಿ, ಪೇರೆಂಟ್ ಕರೆನ್ಸಿ. ಅಂದರೆ ನಾವೊಂದು ರಿಪೋರ್ಟ್ ರೆಡಿ ಮಾಡ್ತೀವಿ ಒಂದು ಇಯರ್ ಎಂಡಿಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ ಅಂತ, ಬಟ್ ಅದೆಲ್ಲವೂ ಕೂಡ ಸಬ್ಸಿಡರಿ ಕರೆನ್ಸಿಯಲ್ಲಿ ಇರುತ್ತೆ. ಅದನ್ನು ಪೇರೆಂಟ್ ಕಂಪ್ನಿಗೆ ನಾವು ಕರೆನ್ಸಿಗೆ ಚೇಂಜ್ ಮಾಡೋದಿರುತ್ತೆ, ಟ್ರಾನ್ಸಾಕ್ಷನ್ ಮಾಡೋದಿರುತ್ತೆ. ಆ ಟೈಮಲ್ಲಿ ಈಗ ಅರ್ನಿಂಗ್ ಡಿಸಿಷನ್ಸ್ ಟೈಮಲ್ಲೂ ಕೂಡ ನಮಗೆ ಫೋರ್ಕಾಸ್ಟಿಂಗು ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಫೋರ್ಕಾಸ್ಟಿಂಗ್ ದ ಎಕ್ಸ್ಚೇಂಜ್ rate. Okay, this completes unit 12. Fine. Next we'll move on to the unit 15. Okay, ಅಥವಾ 9 ಮಾಡ್ಬೋದು, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್ ಬಗ್ಗೆ. ಓಕೆ, ಸೊ ಅದು ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ಅದನ್ನು ಮಾಡೋಕ್ಕೆ. ನೆಕ್ಸ್ಟು ಯೂನಿಟ್ 15ಗೆ ಹೋಗೋಣ. ರೈಟ್, ಯೂನಿಟ್ 15ಅಲ್ಲಿ ಏನಿದೆ, ಯೂನಿಟ್ 15 is discuss about the forward, futures, swaps and money market operations. Forwards, futures, swaps and money market operations. Derivative ಅಂದರೆ ಏನು? is an instrument that derives its value from another underlying asset. ಬೇರೆ ಅಂಡರ್ಲೈಯಿಂಗ್ ಅಸೆಟ್ಟಿಂದ ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ವಿದೌಟ್ ದ ಅಂಡರ್ಲೈಯಿಂಗ್ ಅಸೆಟ್ a derivative would have as a independent existence or value. Okay, a forward market is an agreement between two persons for the purchase and sale of the commodity or a financial asset at a specified price delivered at a specified time and future date. ಓಕೆ, ಅದನ್ನು ಫಾರ್ವರ್ಡ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇದನ್ನು ನೋಡಿದ್ದೀವಿ ನಾವು ಹಿಂದೆ ಕೂಡ, ಫಾರ್ವರ್ಡ್ ಫ್ಯೂಚರ್ ಡಿಫ್ರೆನ್ಸಸ್ಸನ್ನು. ಇಲ್ಲಿ ಮತ್ತೊಂದು ಸ್ವಲ್ಪ ರಿವಿಷನ್ ಆಗ್ತಾ ಇದೆ. ಅಡ್ವಾಂಟೇಜ್ ಆಫ್ ದ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತಂದರೆ ಯೂಸ್ ಟು ಹೆಡ್ಜ್ ಆ್ಯಂಡ್ ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ದ ಪ್ರೈಸ್ ಫ್ಲಕ್ಚುಯೇಷನ್ಸಿಂದ ಪ್ರೊಟೆಕ್ಟ್ ಮಾಡಿಸ್ಕೊಡೋಕ್ಕೋಸ್ಕರ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಯೂಸ್ ಮಾಡ್ತೀವಿ. ಆನ್ ದ ಫ್ಯೂಚರ್ ಕಮಿಟ್ಮೆಂಟ್ ಡೇಟ್ ಟು ಎಕ್ಸ್ಟೆಂಟ್ ಆಫ್ 100%. ದೆನ್ ದ upfront fees or margins are not applicable to forward contract and hence no initial cost ಏನು ಇರಲ್ಲ. ಡಿಸ್ಅಡ್ವಾಂಟೇಜ್ ಅಂದರೆ ಕೌಂಟರ್ ಪಾರ್ಟಿ ರಿಸ್ಕ್ ಇರುತ್ತೆ. ಕಾಂಟ್ ಡಿರೈವ್ ಗೇನ್ ಫ್ರಮ್ ದ ಫೇವರೇಬಲ್ ಪ್ರೈಸ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಲಿಕ್ವಿಡಿಟಿ ಇರಲ್ಲ. ಬ್ಯಾಂಕ್ಸ್ ಬೀಯಿಂಗ್ ಒನ್ ಆಫ್ ದ ಕೌಂಟರ್ ಪಾರ್ಟೀಸ್ ಎಂಟರ್ ಇನ್ ಟು ದ ರಿವರ್ಸ್ ಟ್ರಾನ್ಸಾಕ್ಷನ್ ಟು ಸ್ಕ್ವೇರ್ ಪೊಸಿಷನ್ಸ್, ಹೆನ್ಸ್ ಚಾರ್ಜ್ ಹ್ಯೂಜ್ ಬಿಡ್ ರಿಸ್ಕ್ ಸ್ಪ್ರೆಡ್ಡಲ್ಲಿ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಫಾರ್ವರ್ಡ್ ಮಾರ್ಕೆಟ್. ದೆನ್ ಫ್ಯೂಚರ್ಸ್ ನಾವು ಆಲ್ರೆಡಿ ಫೀಚರ್ಸನ್ನು ನೋಡಿದ್ದೀವಿ. ರೈಟ್, agreement between the seller and buyer which requires a seller to deliver to the buyer specified quantity of security, commodity, foreign exchange at a fixed time in future at a price agreed to at the time of entering the ಕಾಂಟ್ರಾಕ್ಟ್. ಇದು ಕೂಡ ಅಗ್ರಿಮೆಂಟೇ, ಬಟ್ ಇಲ್ಲಿ ಎಕ್ಸ್ಚೇಂಜ್ ವರ್ಕ್ ಆಗುತ್ತೆ. ಓಕೆ, ಮಾರ್ಕಿಂಗ್ ಟು ಮಾರ್ಕೆಟ್ ಅಂತ ಹೇಳ್ತೀವಿ. ಎಟ್ ದ ಎಂಡ್ ಆಫ್ ದ ಈಚ್ ಟ್ರೇಡಿಂಗ್ ಸೆಷನ್ ಎವ್ರಿ ಡೇ ಏನು ಮಾಡ್ತಾರೆ, ಆಲ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಾಕ್ಟ್ಸ್ ಆರ್ ಅಪ್ರೈಸ್ಡ್ ಟು ದ ಸೆಟ್ಲ್ಮೆಂಟ್ ಪ್ರೈಸ್ ಆಫ್ ದಟ್ ಟ್ರೇಡಿಂಗ್ ಸೆಷನ್. ಅದನ್ನೇ ಮಾರ್ಕಿಂಗ್ ಟು ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದರೆ ಎಂಡ್ ಆಫ್ ದ ಡೈಲಿ ಏನು ಮಾಡ್ತಾರೆ, ಆ ಟ್ರೇಡಿಂಗ್ ಸೆಷನಲ್ಲಿ ಏನೇನಾಗಿದೆ, ನಾವು ಎಷ್ಟು ಬೈ ಮಾಡಿದ್ದೀವಿ, ಎಷ್ಟು ಸೆಲ್ ಮಾಡಿದ್ದೀವಿ, ನಮ್ಮದು ಏನು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ, ಅದನ್ನು ಎವ್ರಿ ಡೇ ಎಂಡಲ್ಲಿ ಅದನ್ನು ಸೆಟ್ಲ್ಮೆಂಟ್ ಮಾಡ್ತಾರೆ. ಅದನ್ನೇನಂತಾರೆ,
ಮಾರ್ಕಿಂಗ್ ಟು ಮಾರ್ಕೆಟ್ ಅಂತಾರೆ. ಅಟ್ ದಿ ಎಂಡ್ ಆಫ್ ದಿ ಈಚ್ ಟ್ರೇಡಿಂಗ್ ಸೆಷನ್ ಆಲ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಾಕ್ಟ್ಸ್ ಆರ್ ಅಪ್ರೈಸ್ಡ್ at the settlement price of that trading session. This would mean that some participants would make a loss while others would stand to gain. The exchange adjusts this by debiting the margin account of the ಅಂದರೆ ಯಾರಿಗೆ ಲಾಸ್ ಆಗಿದೆ ಅವರಿಗೆ ಅವರ ಅಕೌಂಟಿಂದ ತೆಗೆಯುತ್ತೆ, ಯಾರಿಗೆ ಪ್ರಾಫಿಟ್ ಆಗಿದೆ ಅವರ ಅಕೌಂಟಿಗೆ ಹಾಕುತ್ತೆ. ಓಕೆ, ಇದು ಮಾರ್ಕಿಂಗ್ ಟು ಮಾರ್ಕೆಟ್ ಮಾಡುವಂಥ ವರ್ಕ್. ಓಕೆ, ದೆನ್ ಟೈಪ್ಸ್ ಆಫ್ ಫ್ಯೂಚರ್ಸ್ ಏನೇನು ಟೈಪ್ಸ್ ಇದೆ? ಕಮಾಡಿಟಿ ಫ್ಯೂಚರ್ ಇರ್ಬೋದು, ಫೈನಾನ್ಷಿಯಲ್ ಫ್ಯೂಚರ್ ಇರ್ಬೋದು, ಇಂಡೆಕ್ಸಸ್ ಇರ್ಬೋದು, ಕರೆನ್ಸಿ ಫ್ಯೂಚರ್ ಇರ್ಬೋದು. ಓಕೆ, ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಚರ್ಸ್. ಕಮಾಡಿಟಿ ಅಂತಂದರೆ ಅಗ್ರಿಕಲ್ಚರ್ ಬರುತ್ತೆ, ಕಾಫಿ, ಟೀ ಎಲ್ಲ ಇರುತ್ತೆ. ಮೆಟಾಲರ್ಜಿಕಲ್ ಅಂತ ಇರುತ್ತೆ, ಪೆಟ್ರೋಲಿಯಂ, ಗೋಲ್ಡ್, ಸಿಲ್ವರ್, ಕಾಪರ್ ಇವೆಲ್ಲ ಬಂದರೆ ಇದನ್ನು ಕಮಾಡಿಟಿ ಫ್ಯೂಚರ್ ಅಂತ ಹೇಳ್ತೀವಿ. ಫೈನಾನ್ಷಿಯಲ್ ಫ್ಯೂಚರ್ಸ್ ಬಂದರೆ ಇಂಟ್ರೆಸ್ಟ್ ಬೇರಿಂಗ್ ಅಸೆಟ್ಸ್ ಇರುತ್ತೆ, ಟ್ರೆಜರಿ ಬಿಲ್ಸ್ ಇರುತ್ತೆ, ಮುನ್ಸಿಪಲ್ ಬಾಂಡ್ಸ್ ಇರುತ್ತೆ, ಟ್ರೆಜರಿ ಬಾಂಡ್ಸ್ ಇರುತ್ತೆ, ಯೂರೋ, ಡಾಲರ್, ಬಾಂಡ್, ಡೆಪಾಸಿಟ್ಸ್. ಓಕೆ, ಇವೆಲ್ಲ ಫೈನಾನ್ಷಿಯಲ್ ಫ್ಯೂಚರ್ಸಲ್ಲಿ ಬರುವಂಥದ್ದು. ಆಮೇಲೆ ಇಂಡೆಕ್ಸ್ ಅಂದರೆ ಸ್ಟಾಕ್ ಇಂಡೆಕ್ಸ್ ಇರ್ಬೋದು, ಫ್ಯೂಚರ್ ಅದು ಇಂಡೆಕ್ಸ್ದೇ ತಂದೆ ಆದಂಥ ಒಂದು ಆಪ್ಷನ್ಸು ಫ್ಯೂಚರ್ಸ್ ಇದೆ. ದೆನ್ ಕರೆನ್ಸಿ ಫ್ಯೂಚರ್ಸ್. ಓಕೆ, ದಿಸ್ ಆರ್ ಆಲ್ ದ ಟೈಪ್ಸ್ ಆಫ್ ಫ್ಯೂಚರ್ಸ್. ದೆನ್ ಕಮಿಂಗ್ ಟು ದ ಆಪ್ಷನ್ಸ್ ಏನು? An option is a contract in which a seller of the option grants the buyer of the option the right to purchase from a seller to the writer a designated instrument for a specified price within a specified period of time. ಏನರ್ಥನೇ ಇಲ್ಲಿ ಸೆಲ್ಲರ್ ಏನಿರ್ತಾನೆ ಅವನಿಗೆ ರೈಟರ್ ಅಂತಲೂ ಕರಿತೀವಿ. ಅವನು ಒಂದಿಷ್ಟು ಇದನ್ನು ಗ್ರ್ಯಾಂಟ್ ಮಾಡ್ತಾನೆ ಬೈಯರಿಗೆ, ಇದನ್ನು ನೀವು ಬೈ ಮಾಡ್ಬೋದು ಅಂತ, ಪರ್ಚೇಸ್ ಮಾಡ್ಬೋದು ಅಂತ. ಅದನ್ನೇ ನಾವು ಆಪ್ಷನ್ಸ್ ಅಂತ ಹೇಳ್ತೀವಿ. ಆ್ಯನ್ ಆಪ್ಷನ್ ಈಸ್ ಅ ಕಾಂಟ್ರಾಕ್ಟ್ ಇನ್ ವಿಚ್ ಸೆಲ್ಲರ್ ಆಫ್ ದ ಆಪ್ಷನ್ ಗ್ರ್ಯಾಂಟ್ಸ್ ದ ಬೈಯರ್ of the option the right to purchase from or sell to the writer a designated instrument for a specified price within specified period of time. Okay, then types of options ಇದೆ. ಟೈಪ್ಸ್ ಆಫ್ ಆಪ್ಷನ್ಸ್ ಅಂದರೆ ಕರೆನ್ಸಿ ಕಾಲ್ ಆಪ್ಷನ್, ಸ್ಟಾಕ್ ಆಪ್ಷನ್, ಸ್ಟಾಕ್ ಇಂಡೆಕ್ಸ್ ಆಪ್ಷನ್, ಅಮೇರಿಕನ್ ಆಪ್ಷನ್, ಯುರೋಪಿಯನ್ ಆಪ್ಷನ್, ಮಲ್ಟಿ ಕರೆನ್ಸಿ ಆಪ್ಷನ್, ಬಾಂಡ್ ಆಪ್ಷನ್ ಆ್ಯಂಡ್ ಕರೆನ್ಸಿ ಪುಟ್ ಆಪ್ಷನ್. ಎಷ್ಟು ಥರ ಆಪ್ಷನ್ಸ್ ಇದ್ದಾವೆ? ಕರೆನ್ಸಿ ಕಾಲ್ ಆಪ್ಷನ್, ಕರೆನ್ಸಿ ಪುಟ್ ಆಪ್ಷನ್, ಬಾಂಡ್ ಆಪ್ಷನ್, ಮಲ್ಟಿ ಕರೆನ್ಸಿ ಆಪ್ಷನ್, ಯುರೋಪಿಯನ್ ಆಪ್ಷನ್, ಅಮೇರಿಕನ್ ಆಪ್ಷನ್, ಸ್ಟಾಕ್ ಇಂಡೆಕ್ಸ್ ಆಪ್ಷನ್ ಆ್ಯಂಡ್ ಸ್ಟಾಕ್ ಆಪ್ಷನ್ಸ್. ದೆನ್ ಕರೆನ್ಸಿ ಆಪ್ಷನ್ and its two components, intrinsic value and extrinsic value. ಓಕೆ, ಕರೆನ್ಸಿ ಆಪ್ಷನಲ್ಲಿ ಎರಡು ಕಂಪೋನೆಂಟ್ಸ್ ಇರುತ್ತೆ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂದರೆ ದ ಅಮೌಂಟ್ ಬೈ ವಿಚ್ ಆ್ಯನ್ ಆಪ್ಷನ್ ಈಸ್ ಇನ್ ದ ಮನಿ, ಅದನ್ನು ನಾವೇನು ಹೇಳ್ತೀವಿ? ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕಾಲ್ ಪ್ರೈಸ್ ಈಸ್ ಲೆಸ್ ದೆನ್ ದ ಕರೆಂಟ್ ಸ್ಪಾಟ್ ಪ್ರೈಸ್, ಪುಟ್ ಪ್ರೈಸ್ ಈಸ್ ಮೋರ್ ದೆನ್ ದ ಅಂಡರ್ಲೈಯಿಂಗ್ ದ ಇನ್ಸ್ಟ್ರೂಮೆಂಟ್. ಸೊ ಕರೆನ್ಸಿ ಆಪ್ಷನ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮತ್ತು ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಇರುತ್ತೆ. ಯೂಶುವಲಿ ಕರೆಂಟ್ ಸ್ಪಾಟ್ ಪ್ರೈಸ್ಗಿಂತ intrinsic value, the amount by which an option is ITM. So intrinsic value is the amount by which an option is ITM, in the money. Okay, current spot price ಗಿಂತ ಕಾಲ್ ಪ್ರೈಸ್ ಕಡಿಮೆ ಇರುತ್ತೆ, ಪುಟ್ ಪ್ರೈಸ್ ಜಾಸ್ತಿ ಇರುತ್ತೆ, ಪ್ರೈಸ್ ಆಫ್ ದ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್. ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅಂದರೆ ಟೋಟಲ್ ಪ್ರೀಮಿಯಮ್ ಆಫ್ ಆನ್ ಆಪ್ಷನ್ ಲೆಸ್ ದೆನ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಓಕೆ, ಇಂಟ್ರಿನ್ಸಿಕ್ ವ್ಯಾಲ್ಯೂಕ್ಕಿಂತ ಕಡಿಮೆ ಇರೋದನ್ನು, ಓಕೆ, ಟೋಟಲ್ ಪ್ರೀಮಿಯಮ್ ಇರುತ್ತೆ ಮೈನಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾಡಿದಾಗ ನಮಗೆ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಟೈಮ್ ವ್ಯಾಲ್ಯೂ ಆರ್ ವೊಲಟಿಲಿಟಿ ವ್ಯಾಲ್ಯೂ ಅಂತಲೂ ಹೇಳ್ತಾರೆ. ಆ್ಯನ್ ಆಪ್ಷನ್ ಅಪ್ರೋಚಿಂಗ್ ದ ಎಕ್ಸ್ಪೈರಿ ದ ರೇಟ್ ಆಫ್ ಡಿಕ್ಲೈನ್ ಇನ್ ಇಟ್ಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇನ್ಕ್ರೀಸಸ್. ರೇಟ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಎಕ್ಸ್ಪೈರಿಗೆ ಹೋಗ್ತಾ ಇರುತ್ತೆ ಹಾಗೆ ಅದ್ರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಡಿಕ್ಲೈನ್ ಆಗೋದು ಫಾಸ್ಟ್ ಆಗುತ್ತೆ. ಅದನ್ನು ಟೈಮ್ ಡಿಕೆ ಅಂತ ಹೇಳ್ತಾರೆ. ಮೋರ್ ವೊಲಟಿಲಿಟಿ ಕರೆನ್ಸಿಯಲ್ಲಿ ಹೈಯರ್ ವಿಲ್ ಬಿ ದ ಆಪ್ಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. Total premium of an option less the intrinsic value will give you extrinsic value. Extrinsic value is equal to total premium, okay, minus intrinsic value will give you the extrinsic value. ಇದನ್ನು ಟೈಮ್ ವ್ಯಾಲ್ಯೂ ಅಂತಲೂ ಹೇಳ್ಬೋದು. ಟೈಮ್ ವ್ಯಾಲ್ಯೂ is equal to total premium minus intrinsic value. Intrinsic value is equal to amount by which an option is in the money. ಅದನ್ನು ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ಬೋದು. ಓಕೆ, ಸೊ ಕರೆನ್ಸಿ ಅಂತಂದರೆ ಪ್ರೈಸ್ ಡಿಪೆಂಡ್ಸ್ ಆನ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್. ಕರೆನ್ಸಿ ಪ್ರೈಸ್ ಹೇಗೆ ಡಿಪೆಂಡ್ ಆಗುತ್ತೆ? ಟೈಮ್ ಟು ಮ್ಯಾಚುರಿಟಿ, ಓಕೆ, ದೆನ್ ವೊಲಟಿಲಿಟಿ ಆಫ್ ದ ಎಕ್ಸ್ಚೇಂಜ್ ರೇಟ್ ಆಫ್ ಅಂಡರ್ಲೈಯಿಂಗ್ ಕರೆನ್ಸಿ, ಟೈಪ್ ಆಫ್ ದ ಆಪ್ಷನ್, ಯಾವ ಥರ ಆಪ್ಷನ್ ಇದೆ, ಫಾರ್ವರ್ಡ್ ಆರ್ ಪ್ರೀಮಿಯಮಲ್ಲಿದೆಯಾ, ಡಿಸ್ಕೌಂಟಲ್ಲಿದೆಯಾ, ಇಂಟ್ರೆಸ್ಟ್ ರೇಟ್ ಆನ್ ದ ಕರೆನ್ಸೀಸ್ ಆ್ಯಂಡ್ ಎಕ್ಸೈಸ್ ಪ್ರೈಸ್. ಸೊ
Currency or price depends on the following factors: time to maturity, volatility of the exchange rate of the currency, type of option, American or European option, forward or premium discount, interest rates on the currencies. Okay, then excise price ಮೇಲೆ ಡಿಪೆಂಡ್ ಆಗುತ್ತೆ. Then swaps, a currency swaps enables the substitution of one debt denominated in one currency at a fixed or floating rate to debt denominated in another currency at a fixed price or floating rate. So then swaps ಅಂದ್ರೇನು? A currency swaps enables the substitution of one debt denominated in one currency at a fixed or floating rate to debt denominated in the another currency at a fixed or floating rate. It enables the both parties to draw benefit from the differences of the interest rates existing on the segmented swaps. ಇದರಲ್ಲಿ ಏನಿರುತ್ತೆ, ಎರಡರ ನಡುವೆ ಇರುವಂಥ ಡಿಫ್ರೆನ್ಸಸ್ ಮೇಲೆ ಇದು ವರ್ಕ್ ಆಗುವಂಥದ್ದು. ದ ಡಿಫ್ರೆನ್ಸಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್. ಓಕೆ, ಕರೆನ್ಸಿ ಸ್ವಾಪ್ಸ್ ಎನೇಬಲ್ಸ್ ದ ಸಬ್ಸ್ಟಿಟ್ಯೂಷನ್ ಆಫ್ ಒನ್ ಡೆಟ್ ಡಿನೋಮಿನೇಟೆಡ್ ಟು, ಓಕೆ, ಒಂದಕ್ಕೆ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ಅದನ್ನೇ ಸ್ವ್ಯಾಪ್ಸ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ ಇರ್ಬೋದು, ಕರೆನ್ಸಿ ಸ್ವ್ಯಾಪ್ ಇರ್ಬೋದು, ಕ್ರಾಸ್ ಕರೆನ್ಸಿ ಸ್ವ್ಯಾಪ್ ಇರ್ಬೋದು. ದರ್ ಆರ್ 3 ಟೈಪ್ಸ್ ಆಫ್ ಸ್ವ್ಯಾಪ್ಸ್: ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್, ಕರೆನ್ಸಿ ಸ್ವ್ಯಾಪ್ ಆ್ಯಂಡ್ ಕ್ರಾಸ್ ಕರೆನ್ಸಿ ಸ್ವ್ಯಾಪ್. ಇನ್ ಫ್ಯೂಚರ್ ಯೂನಿಟ್ಸಲ್ಲಿ ನಾವು ಇದರ ಡೀಟೇಲ್ಸ್ ಆಗು ನೋಡ್ತೀವಿ. ಓಕೆ, ದೆನ್ ವೈ ಸ್ವ್ಯಾಪ್ಸ್ ಯಾಕೆ ಮಾಡಬೇಕು? ಡಿಫ್ರೆನ್ಸಸ್ ಇನ್ ದ ಬಾರೋವರ್ ಇನ್ ಇನ್ವೆಸ್ಟರ್ಸ್ ಪ್ರಿಫರೆನ್ಸ್ ಇನ್ ಮಾರ್ಕೆಟ್ ಆಕ್ಸೆಸ್, ಲೋ ಕಾಸ್ಟ್ ಡಿವೈಸ್ ಟು ಅಚೀವ್ ಸರ್ಟೆನ್ ಆಬ್ಜೆಕ್ಟಿವ್ಸ್ ವಿಚ್ ಕ್ಯಾನ್ ಬಿ ಅಚೀವ್ಡ್ ಬೈ ಅದರ್ ಮೀನ್ಸ್ ಬಟ್ ಎಟ್ ಹೈಯರ್ ಕಾಸ್ಟ್. Okay, market saturation, that is lack of availability of the desired currency due to the saturation. Differences in financial norms and followed by different countries. Differences in the financial forms ಇರ್ಬೋದು, ಮಾರ್ಕೆಟ್ ಸ್ಯಾಚುರೇಷನ್ ಆಗಿರೋದಕ್ಕಿರ್ಬೋದು. ಓಕೆ, ಲೋ ಕಾಸ್ಟ್ ಡಿವೈಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಡಿಫ್ರೆನ್ಸಸ್ ಇನ್ ದ ಬಾರೋವರ್ ಆ್ಯಂಡ್ ಇನ್ವೆಸ್ಟರ್ ಪ್ರಿಫರೆನ್ಸಸ್ಸಲ್ಲಿ ಡಿಫ್ರೆನ್ಸಸ್ ಆಗಿರ್ಬೋದು. ಸೊ ಇದೆಲ್ಲ ಕಾರಣದಿಂದ ಸ್ವ್ಯಾಪ್ಸನ್ನು ಯೂಸ್ ಮಾಡ್ತೀವಿ. ಡಿಫ್ರೆನ್ಸಸ್ ಇನ್ ದ ಬಾರೋವರ್ ಇನ್ವೆಸ್ಟರ್ ಪ್ರಿಫರೆನ್ಸ್, ಲೋ ಕಾಸ್ಟ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ, ಮಾರ್ಕೆಟ್ ಸ್ಯಾಚುರೇಷನ್ ಆದಾಗ ಯೂಸ್ ಮಾಡ್ತೀವಿ, ಮತ್ತು ಫೈನಾನ್ಷಿಯಲ್ ನಾರ್ಮ್ಸ್ ಡಿಫ್ರೆಂಟ್ ಆದಾಗ ಯೂಸ್ ಮಾಡ್ತೀವಿ. ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ ಅಂದರೆ ಏನು? ಕೌಂಟರ್ ಪಾರ್ಟೀಸ್ ಅಗ್ರಿ ಟು ಎಕ್ಸ್ಚೇಂಜ್ ಓವರ್ ಸ್ಟ್ರೀಮ್ ಆಫ್ ಫ್ಯೂಚರ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಫಾರ್ ಎನದರ್ ಬೇಸ್ಡ್ ಆನ್ ಅ ಪ್ರೀ ಡಿಟರ್ಮಿನ್ಡ್ ನೋಷನಲ್ ಪ್ರಿನ್ಸಿಪಲ್ ಅಮೌಂಟ್. ಮುಂಚೆ ಒಂದು ಡಿಸೈಡ್ ಮಾಡಿರ್ತೀವಿ ಇಷ್ಟು ಪ್ರಿನ್ಸಿಪಲ್ ಅಮೌಂಟ್ ಅಂತ. ಓಕೆ, ದ ಫ್ಯೂಚರ್ ಇಂಟ್ರೆಸ್ಟ್ ಪೇಮೆಂಟ್ಗೋಸ್ಕರ ಕೌಂಟರ್ ಪಾರ್ಟೀಸ್ ಅಗ್ರಿ ಟು ಎಕ್ಸ್ಚೇಂಜ್ ಸ್ಟ್ರೀಮ್ ಆಫ್ ಫ್ಯೂಚರ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಫಾರ್ ಎನದರ್. ಇದ್ರ ಇಂಟ್ರೆಸ್ಟ್ ರೇಟನ್ನು ನಾನು ಅದಕ್ಕೆ ಸ್ವ್ಯಾಪ್ ಮಾಡ್ಕೋತೀನಿ ಅಂತ. ಜನರಲಿ ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್ ಇನ್ವಾಲ್ವ್ ದ ಎಕ್ಸ್ಚೇಂಜ್ ಆಫ್ ಅ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಫಾರ್ ಅ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್. ಅಂದರೆ ಕೆಲವೊಬ್ಬರು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟನ್ನು ತೊಗೊಂಡು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಹೇಳ್ತಿರ್ತಾರೆ. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ತೊಗೊಂಡು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟನ್ನು ಸೆಲ್ ಮಾಡ್ತಿರ್ತಾರೆ, ಸ್ವ್ಯಾಪ್ ಮಾಡ್ಕೋತಾ ಇರ್ತಾರೆ. ಓಕೆ, ಸೆಲ್ ಅನ್ನಲ್ಲ ಎಕ್ಸಾಕ್ಟಾಗಿ, ಅಂದರೆ ಏನಂತಾರೆ, ಬಾರ್ಟರ್ ಸಿಸ್ಟಮ್ ಥರ, ನಾನು ಇದನ್ನು ಕೊಡ್ತೀನಿ, ನೀನು ಅದನ್ನು ಕೊಡು ಅನ್ನೋ ಥರ. ಓಕೆ, ಕರೆನ್ಸಿ ಸ್ವ್ಯಾಪಲ್ಲಿ ಕೌಂಟರ್ ಪಾರ್ಟೀಸ್ ಎಕ್ಸ್ಚೇಂಜ್ ದ ಪ್ರಿನ್ಸಿಪಲ್ ಅಮೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಡಿನೋಮಿನೇಟೆಡ್ ಇನ್ ದ ಡಿಫ್ರೆಂಟ್ ಕರೆನ್ಸೀಸ್. ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಪೇಮೆಂಟ್ಸ್ ಡಿನೋಮಿನೇಟೆಡ್ ಇನ್ ದ ಡಿಫ್ರೆಂಟ್ ಕರೆನ್ಸೀಸನ್ನು ಕರೆನ್ಸಿ ಸ್ವ್ಯಾಪ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ currency swaps are often used to hedge another investment position against the currency exchange rate fluctuations. Then commodity swap ಅಂದರೆ these derivatives are designed to exchange floating cash flows that based on a commodity spot price for fixed cash flows determined by the pre-agreed price of the commodity. ಓಕೆ, ಇದು ಸೇಮ್ ಸ್ವ್ಯಾಪೇ, ಬಟ್ ಕಮಾಡಿಟಿ ಇದನ್ನು ಫ್ಲೋಟಿಂಗ್ ಕ್ಯಾಶ್ ಫ್ಲೋಸನ್ನು ಒಂದ್ರ ಬದಲಿಗೆ ಇನ್ನೊಂದಕ್ಕೆ ಸ್ವ್ಯಾಪ್ ಮಾಡೋದು. ಡಿಸ್ಪ್ಯಾಸ್ ಇಟ್ಸ್ ನೇಮ್, ಕಮಾಡಿಟಿ ಸ್ವ್ಯಾಪ್ ಡಸಂಟ್ ಇನ್ವಾಲ್ವ್ ದ ಎಕ್ಸ್ಚೇಂಜ್ ಆಫ್ ದ ಆ್ಯಕ್ಚುಯಲ್ ಕಮಾಡಿಟಿ. ಏನು ಇಲ್ಲಿ ಸ್ವ್ಯಾಪ್ ಆಗಲ್ಲ. ಜಸ್ಟ್ ಡಿರೈವೇಟಿವ್ಸ್ ಆರ್ ಡಿಸೈನ್ ಟು ಎಕ್ಸ್ಚೇಂಜ್ ದ ಫ್ಲೋಟಿಂಗ್ ಕ್ಯಾಶ್ ಫ್ಲೋಸ್ ದ್ಯಾಟ್ ಬೇಸ್ಡ್ ಆನ್ ಅ ಕಮಾಡಿಟಿ ಸ್ಪಾಟ್ ಪ್ರೈಸ್ ಮೇಲೆ ಬೇಸ್ ಆಗಿ ಫಾರ್ ಅ ಫಿಕ್ಸ್ಡ್ ಕ್ಯಾಶ್ ಫ್ಲೋಸ್ ಫ್ಲೋಟಿಂಗನ್ನು ಫಿಕ್ಸ್ಡ್ಗೆ ಸ್ವ್ಯಾಪ್ ಮಾಡ್ಕೊಳ್ಳೋದು. ಓಕೆ, ಕ್ಯಾಶ್ ಫ್ಲೋಸ್ಗೆ ಸ್ವ್ಯಾಪ್ ಮಾಡ್ಕೊಳ್ಳೋದನ್ನ ವಿತ್ ದ ಪ್ರೀ ಅಗ್ರೀಡ್ ಪ್ರೈಸ್ ಆಫ್ ದ ಕಮಾಡಿಟಿಯನ್ನು ಕಮಾಡಿಟಿ ಸ್ವ್ಯಾಪ್ ಅಂತ ಹೇಳ್ತೀವಿ. ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ ಅಂತ ಹೇಳ್ತಾರೆ. ಇದಂದರೆ ಪ್ರೊವೈಡ್ಸ್ ಇನ್ಶೂರೆನ್ಸ್ ಫ್ರಮ್ ದ ಡಿಫಾಲ್ಟ್ ಆಫ್ ದ ಡೆಟ್ ಇನ್ಸ್ಟ್ರೂಮೆಂಟ್. ಏನೋ ಡೆಟ್ ಇನ್ಸ್ಟ್ರೂಮೆಂಟ್ ನಡುವೆ ಅಲ್ಲಿ ಇನ್ಶೂರೆನ್ಸ್ ಥರ ವರ್ಕ್ ಆಗುತ್ತೆ. ಓಕೆ, ಡಿಫಾಲ್ಟ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ ಡಿಫಾಲ್ಟ್ ಆಯಿತು ಅಂದರೆ ಅದು ಇನ್ಶೂರೆನ್ಸ್ ಥರ ವರ್ಕ್ ಆಗುತ್ತೆ. ಅದನ್ನೇ ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ ಅಂತ ಹೇಳ್ತಾರೆ. ದ ಬಯರ್ ಆಫ್ ದ ಸ್ವ್ಯಾಪ್ ಟ್ರಾನ್ಸ್ಫರ್ಸ್ ಟು ದ ಸೆಲ್ಲರ್ ದ ಪ್ರೀಮಿಯಂ ಪೇಮೆಂಟ್ಸ್. ಒಂದು ಪ್ರೀಮಿಯಮನ್ನು ಕೊಟ್ಟಿರ್ತಾನೆ. ಇನ್ ಕೇಸ್ ಆಫ್ ಅಸೆಟ್ ಡಿಫಾಲ್ಟ್ ದ ಸೆಲ್ಲರ್ ವಿಲ್ reimburse the buyer the face value of the defaulted asset which the asset will be transferred from the buyer to the seller. ಫಸ್ಟಿಗೆ ಏನು ಮಾಡ್ತಾನೆ, ಫೇಸ್ ವ್ಯಾಲ್ಯೂ ಅಷ್ಟೇ ಪೇ ಮಾಡಿರ್ತಾನೆ. ಆಮೇಲೆ ಫುಲ್ ವ್ಯಾಲ್ಯೂ ಪೇ ಆದಮೇಲೆ ಬೈಯರ್ ಟು ಸೆಲ್ಲರ್ಗೆ ಹೋಗುತ್ತದು. ಓಕೆ, ಟ್ರಾನ್ಸ್ಫರ್ಡ್ ಫ್ರಮ್ ಬೈಯರ್ ಟು ದ ಸೆಲ್ಲರ್.
ಸೊ ದ ಬೈಯರ್ ಆಫ್ ಅ ಸ್ವ್ಯಾಪ್ ಟ್ರಾನ್ಸ್ಫರ್ಸ್ ಟು ದ ಸೆಲ್ಲರ್ ದ ಪ್ರೀಮಿಯಂ ಪೇಮೆಂಟ್, ಸ್ವಲ್ಪ ಪೇಮೆಂಟ್ ಕೊಟ್ಟಿರ್ತಾನೆ. ಇನ್ ಕೇಸ್ ಆಫ್ ದ ಅಸೆಟ್ ಡಿಫಾಲ್ಟ್ ದ ಸೆಲ್ಲರ್ ವಿಲ್ ರಿಯಂಬರ್ಸ್ ದ ಬೈಯರ್ ದ ಫೇಸ್ ವ್ಯಾಲ್ಯೂ. ಇನ್ ಕೇಸ್ ಅದು ಡಿಫಾಲ್ಟ್ ಆಯಿತು, ಅಸೆಟ್ ಕರೆಕ್ಟಾಗಿಲ್ಲ ಅಂದಾಗ ಸೆಲ್ಲರ್ ಏನು ಮಾಡ್ತಾನೆ, ಫೇಸ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾನೆ ಆಫ್ ದ ಡಿಫಾಲ್ಟೆಡ್ ಅಸೆಟ್. ಓಕೆ, ವಿಚ್ ದ ಅಸೆಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಬೈಯರ್ ಟು ಸೆಲ್ಲರ್. ಅಲ್ಲೇ ಇದ್ದರೆ ಬೈಯರಿಂದ ಸೆಲ್ಲರ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 16, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಳ್ತೀನಿ. ಓಕೆ, ಸೊ ಯೂನಿಟ್ 16, 17 ಆ್ಯಂಡ್ 18 ಇದು ಸ್ವಲ್ಪ ತುಂಬ ಕಡಿಮೆ ಇದೆ ಪೋರ್ಷನು. ಸೊ ಅದಕ್ಕೆ ಇದನ್ನು ಮುಗಿಸ್ಬಿಟ್ರೆ ನಿಮಗೆ ಟೆನ್ಷನ್ ಫ್ರೀ ಆಗುತ್ತೆ ಏನೇನು ಮುಗಿದಿದೆ ಅಂತಂದು. ನೆಕ್ಸ್ಟ್ ಉಳಿಯೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ರೈಟ್, ಥ್ಯಾಂಕ್ ಯು.